ಎಷ್ಟೇ ಟೈಮ್ ಇಲ್ಲ ಅಂದ್ರೂ ಶ್ಯಾಮ್ ಸಮೀರ್ ಅವ್ರಿಗೂ ಶ್ಯಾಮ್ ಸಮೀರ್ ಇಷ್ಟ ಅವರು ಬ್ಲಾಗ್ ನೋಡೋವರೆಗೂ ನಿದ್ದೆನೇ ಬರೋಲ್ಲ ಅಂತಂದರೆ ನಾನು ಫಸ್ಟ್ನೇ ವೀಡಿಯೋ ಇದನ್ನು ಹಾಕೊಂಡ್ಬಂದಿದ್ದೀನಿ ಒಬ್ಬ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಪೈರ್ಡ್ ಬೈ ಶ್ಯಾಮ್ ಸಮೀರ್ ಇವತ್ತು ನನ್ನ ರಾಶಿ ಭವಿಷ್ಯ ದಿನ ಚಿತ್ರನ ಹಳದಿ ಕಲರ್ ಆಗ್ಬೋದಲ್ಲ ಅಂತ ಸಾಯಂಕಾಲದಾಗ ಯಾರು ಮುಟ್ಟಲ್ಲ ಗಾಡಿ ನಾಳೆ ಜೋರು ಜೈ ಮಹೇಶ್ಮತಿ ತುಂಬ ಇಷ್ಟ ಆಯ್ತು ಇದು ವೈಟ್ ಕಲರು ಗೈಸ್ ಈ ಬ್ಲಾಗ್ ನಮ್ಮ ಅಕ್ಕವ್ರು ನೋಡ್ತಾ ಇರ್ತಾರೆ ಯಾರಾದರೂ ಒಬ್ರು ಗಿಫ್ಟ್ ಮಾಡ್ತಾರೆ ಮಗು ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಅಲ್ಲ ರಾತ್ರಿ ಲೇಟ್ ಆಯಿತು ನಿನ್ನೆ ಬ್ಲಾಗ್ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಲೇಟ್ ಆಯಿತು ನಿದ್ದೆ ಕಮ್ಮಿ ಐತೆ ಅದಕ್ಕೆ ಕಣ್ಣೆಲ್ಲ ಊದ್ಕೊಂಡೈತೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಆಫೀಸಿಗೆ ರೆಡಿ ಆಗಿದ್ದೀನಿ ತಿಂಡಿ ಹೊರಡದೆ ಮತ್ತು ಬರ್ತಾ ನನ್ನ ವಾಚ್ ಇತ್ತು ವಾಚಿನ ಲಿಂಕ್ ಕಮ್ಮಿ ಮಾಡಿಸ್ಕೊಂಡ್ಬರ್ಬೇಕು ಅದು ಸ್ವಲ್ಪ ಸೈಜ್ ದೊಡ್ಡದಾಗೋಯ್ತು ಮುಂಚೆ ಕರೆಕ್ಟಾಗಿತ್ತು ಬರ್ತಾ ಸ್ಲಿಮ್ ಆಗ್ತಾ ಇದ್ದೀನಿ ಗೈಸ್ ಸ್ಲಿಮ್ ಆಗ್ತಾ ಇದ್ದೀನಿ ಅದಕ್ಕೆ ಅಲ್ಲಿ ಹೋಗಿ ವಾಚ್ ಲಿಂಕ್ ಒಂದು ಸ್ವಲ್ಪ ತೆಗೆಸ್ಕೊಂಬರ್ಬೇಕು ಒಂದೆರಡು ಬರ್ತಾ ಅದು ಮಾಡ್ಕೊಂಬರೋಣ ಬನ್ನಿ ಹೋಗೋಣ ಗೈಸ್ ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ಜೋಶ್ ಕಮ್ಮಿ ಇರ್ತೈತೆ ಯಾಕಂದರೆ ಫುಲ್ ನಿದ್ದೆ ಮೂಡಾಗಿರ್ತೀನಿ ಅದಕ್ಕೆ ಹಿಂಗೆ ನಿದ್ದೆ ಮಾಡ್ತಿರೋ ಒಂಥರ ಮಾತಾಡ್ತೀನಿ ಹೋಗ್ತಾ ಬಸ್ಸಲ್ಲಿ ಒಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಬಸ್ಸಲ್ಲೂ ಅಷ್ಟೇ ಒಂದು ಸ್ವಲ್ಪ ಹೋಗ್ತೀನಿ ಮೊಬೈಲ್ ನೋಡ್ಕೊಂಡು ಇನ್ನೇನು ಆಫೀಸ್ ಹತ್ರ ಬಂತು ಇಳಿಯೋ ಸ್ಟೇಜ್ ಬಂತು ನನಗೆ ಮತ್ತೆ ನಿದ್ದೆ ಜಾಸ್ತಿ ಬರ್ತೈತೆ ಒಂದು 10 ಗಂಟೆ ಆಮೇಲೆ ಸರಿ ಹೋಗ್ತೈತೆ ಮೈಂಡ್ ಅಲ್ಲಿವರೆಗೂ ನಿದ್ದೆ ಮೂಡಾಗಿ ಇರ್ತದೆ ನನಗೆ ಅದಕ್ಕೆ ಈ ಥರ ಮಾತಾಡ್ತೀನಿ ಇಷ್ಟ ಇಲ್ಲ ಅಂದ್ರೂ ಬರೀ ಚಿತ್ರಾನ್ನನೇ ಮಾಡ್ತೈತೆ ನಮ್ಮ ಅಮ್ಮ ನಮ್ಮ ಮನೆಗೆ ಚಿತ್ರಾನ್ನ ವಾರಕ್ಕೆ 3 ದಿವಸ ಚಿತ್ರಾನ್ನ ಮಾಡ್ತೈತೆ ಗೈಸ್ ನಮ್ಮ ಅಮ್ಮಂಗೆ ಇಷ್ಟ ಅದಕ್ಕೆ ಮಾಡ್ತೈತೆ ಬಾಕ್ಸ್ ಬೇಡ ಬಿಡಮ್ಮ ಹೋಗ್ಬರ್ತೀನಿ ಮೈಕು ರಾತ್ರಿ ಹೊತ್ತು ಹಾಕ್ತೀನಿ ಹೊರಗಡೆ ಹೋಗ್ಬೇಕಲ್ಲ ಬಾಯ್ ನಮ್ಮ ಅಮ್ಮ ಚೆನ್ನಾಗಿ ಮಾಡಿದ್ದೀನಿ ನಿಮ್ಮ ಅಪ್ಪಂಗೂ ತಗೊಂಡೋಗೋದು ಬಾಕ್ಸು ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ ಅದು ಹಂಗೆ ನಮ್ಮ ಅಪ್ಪನ ಕೊಟ್ಟು ನನ್ನ ಗಾಡಿ ಬಿಡಬೇಕು ಇವಾಗ ಆಟೋ ಬಂದಕ್ಕೆ ಆ ಗಾಡಿ ಬಿಟ್ಟು ನೆಟ್ಕೊಂಡು ಹೋಗ್ಬೇಕು ಅಲ್ಲಿಂದ ಗೈಸ್ ನೆನ್ನೆ ಅದೇ ಗಾಡಿಯಿಂದ ಗಾಡಿ ತಗೊಂಡೋದೆ ಅದೇ ಜಾಗದಿಂದ ಗಾಡಿ ತಗೊಂಡೋದೆ ಅದೇ ಜಾಗ ಬಿಟ್ಟಿದ್ದೀನಿ ಸಾಯಂಕಾಲದಾಗ ಯಾರು ಮುಟ್ಟಲ್ಲ ಗಾಡಿ ಸಾಯಂಕಾಲ ಬಂದು ನಮ್ಮ ದೊಡ್ಡಪ್ಪನ ಇವಳೆ ನಮ್ಮ ಅಕ್ಕನೆಲ್ಲ ಹೋಗ್ಬೇಕಾದ್ರೆ ತಗೊಂಡೋಗ್ತಾರೆ ಗೈಸ್ ನಾವು ಅಪ್ಪನ ಬಾಕ್ಸ್ ಕೊಟ್ಟು ನಾವು ಅಪ್ಪನ ಜೊತೆನೇ ಹೋಗ್ತಾ ಇದ್ದೀವಿ A few moments later. ತಲ ಸ್ವ್ಯಾಗ್ ಗೊತ್ತಾ ನೋಡಿದ್ರ ವಿಡಿಯೋ ಗೈಸ್ ಇವ್ರನ್ನ ನಾನು ಏನು ತಿಂಡಿ ಆಯ್ತಾ ಅಂತ ಕೇಳೋಕ್ಕಿಂತ ಮುಂಚೆ ಏನು ತಿಂಡಿ ಅಂತ ಕೇಳ್ತೀನಿ ಯಾಕಂದರೆ ನಾನು ಇವರು ಲಂಚ್ ಮೇಟ್ಸು ಏನು ತಿಂಡಿ ಅನ್ನೋದ್ರ ಮೇಲೆ ಇದು ನಂದೇನು ಅಂದರೆ ತಿಂಡಿ ನಿಮ್ಮ ಸ್ಪೆಷಲ್ ಇವತ್ತು ನಿಮ್ಗೆ ಇಷ್ಟ ಆಗಿರೋದು ನಮ್ಮ ಹೇಳೋಕ್ಕೆ ಅನ್ಸ್ಕೊಂಡು ತಿನ್ಬೇಕಂತಿರೋದು ನಮ್ಮ ಹೇಳೋಕ್ಕೆ ಬೇಡ ಅದನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಇವತ್ತು ನನ್ನ ರಾಶಿ ಭವಿಷ್ಯ ದಿನ ಚಿತ್ರಾನ್ನ ಹಳದಿ ಕಲರ್ ಆಗ್ಬೋದಲ್ಲ ಅಂತ ಇವತ್ತು ನನ್ನ ರಾಶಿ ಭವಿಷ್ಯ ದಿನ
ಚಿತ್ರಾನ್ನ ಹಳದಿ ಕಲರ್ ಆಗ್ಬೋದಲ್ಲ ಅಂತ 2000 years later. ಸೊ ಬಾಯ್ಸ್ ಆಫೀಸ್ ಮುಗಿಸ್ಕೊಂಡು ನಮ್ಮ ಸರ್ ಅಂದರೆ ನಮ್ಮ ಕೊಲೀಗ್ ಅವರು ಏನೋ ಟ್ಯಾಬ್ಲೆಟ್ಸ್ ತೊಗೊಬೇಕು ಅಂದಿದ್ದಕ್ಕೆ ಶಿವಾಜಿನಗರ್ಗೆ ಬಂದಿದ್ದೀವಿ. ಯಾವುದೋ ಗೊತ್ತಿಲ್ಲ ಹಾಸ್ಪಿಟ್ಲು, ಶಿವಾಜಿನಗರ್ಗೆ ಬಂದಿದ್ದೀವಿ ಅವ್ರ ಗಾಡಿಯಲ್ಲೇ. ಮುಗಿಸ್ಕೊಂಡು ವಾಚ್ ಲಿಂಕ್ ಬೇರೆ ಬಿಚ್ಚಿಸ್ಬೇಕು, ಹೋಗ್ಬೇಕು. ಇನ್ನೊಬ್ಬರು ಸರ್ ಅವರು ಫ್ರೆಂಡ್ ಥರ ಅವ್ರ ಶಾಪ್ಗೆ ಹೋಗ್ಬೇಕು, ಅಲ್ಲೋಗಿ ಸಿಕ್ತಿದ್ದಾನೆ. ಮನೆಯಿಂದ ಹೋಗ್ತಾ ನಮ್ಮ ಅಮ್ಮ ಹೇಳ್ತು ಮೈಕ್ ತಗೊಂಡೋಗು ಅಂತ. ನಾನೇನು ಕೇಳು ಮೈಕು ಹೊರಗಡೆ ಹೋದಾಗ ತಗೊಂಡೋಗೋಣ ಅಂತ ಒಂದೆ. ಇಲ್ಲಿ ನೋಡಿದ್ರೆ ವಾಯ್ಸ್ ಒಂದು ಸ್ವಲ್ಪ ಬರೀ ನಾಯ್ಸ್ ಜಾಸ್ತಿ ಐತೆ, ಈ ಗಾಡಿಗಳು ಓಡಾಡೋ ನಾಯ್ಸ್ ಎಲ್ಲ. ತರಬೇಕಾಗಿತ್ತು ಮೈಕು. ಇವರೇ ನಮ್ಮ ಸರ್ ತಗೊಂಡ್ರ ಸರ್ ಟ್ಯಾಬ್ಲೆಟ್ಸ್ ಗೊತ್ತಾ ಏನು ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರ ಅಂತ ಒಳ್ಳೆ ಹುಡುಗ ಅಲ್ವಾ. ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸರ್. ಏನು ಸರ್ ಆಫೀಸಲ್ಲೇ ಎಲ್ರಿಗೂ ಗೊತ್ತು, ನಿಮಗೆ ಗೊತ್ತಿಲ್ವಾ? ಅವಲೇ ತಿಂಗಳು ಹಾಕ್ತಾ ಬಂತು, 1 ಮಂತ್ ಆಯಿತು. ಹಾಯ್ ಮಾಡಿ ಹಂಗೆ. ಇವರೇ ನಮ್ಮ ಸರ್ರು. ನಾನು ಕಿಡ್ನಾಪ್ ಆದರೆ ಇವರೇ ಜವಾಬ್ದಾರಿ. ಅಯ್ಯೋ ಈ ಪದ ಬೇಡ. ಇವರೇ ನನ್ನ ಮನೆ ಕರ್ಕೊಂಡು ಹೋಗೋದು, ಮನೆ ಮುಂದೆ ಬಿಡ್ತಾರೆ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬೈ ಮಾಡಿ ಹಂಗೆ. ಸರ್ ನಾನು ರಿಟರ್ನ್ ಹಾಕ್ತೀನಿ, ಹಾಕಿದ್ರೆ ಹಾಕ್ಬೇಡಿ ಗೈಸ್. ನಮ್ಮ ಅಪ್ಪ ಕೆಲಸ ಮಾಡ್ತಾರಲ್ಲ, ಅಲ್ಲಿಗೆ ಬಂದಿದ್ದೀನಿ. ಗಾಡೀಲಿ ಪಾರ್ಕಿಂಗಲ್ಲಿ ಬಿಡ್ತಾ ಇದ್ದಾರೆ. ಗಾಡಿ ತಗೊಂಡು ಇದು ವಾಚ್ ರೆಡಿ ಮಾಡೋಕ್ಕೆ ಸರ್ಗೆ ಕಾಲ್ ಮಾಡಿದ್ದೆ. ಅವರು ಇದ್ದೀನಿ ಬಾ, ಎಲ್ಲ ಹೋಗಿದ್ರು, ಇಲ್ಲೇ ಬರ್ತೀನಿ ಬಾ ಅಂದರು. ಅದಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೈಸ್ ಈ ವಾಚ್ಮ್ಯಾನ್ ಎಲ್ಲ ಹೊರಟೋಗಿ ನಾನು ಗಾಡಿ ಕೀ ತಂದಿದ್ದೀನಿ. ಬಟ್ ಅವ್ನಿಗೆ ಹೇಳಿ ತಗೊಂಡೋಗ್ಬೇಕು. ಅವ್ನಿಗೆ ಹೇಳ್ದೆ ತಗೊಂಡೋದ್ರೆ ಅದು ತಪ್ಪಾಗುತ್ತೆ. ಬರೋವ್ರಿಗೂ ಕಾಯ್ದು ಗಾಡಿ ತಗೊಂಡೋಗೋದು. ಗೈಸ್ ನಮ್ಮ ಸರ್ ಅಂಗಡಿ ಹತ್ರ ಬಂದಿದ್ದೀವಿ. ಸರ್ ಇಷ್ಟೊತ್ತು ತೆಲುಗು, ಇವಾಗ ಕನ್ನಡ ಮಾತಾಡ್ಬೇಕು ನೀವು. ಕನ್ನಡ ವ್ಲಾಗಲ್ಲಿ ಕನ್ನಡ. ಇವರು ನಮ್ಮ ವಾಚ್ ಡಾಕ್ಟ್ರು. ಡಾಕ್ಟ್ರೇಟ್ ವಾಚಲ್ಲೇ ಡಾಕ್ಟ್ರೇಟ್ ಮಾಡಿದ್ದಾರೆ. ನೀವು ಸರ್ ಒಂದು ಲಿಂಕ್ ಬಿಚ್ಚಿಸ್ಕೊಂಡು ಹೋಗೋಣ. ಸರಿಯಾಗಿದೆ ಅಂದರೆ ಒಂದು ಸ್ವಲ್ಪ ಲೂಸ್ ಇದೆ, ಇಷ್ಟು ಇರಬೇಕು ಅಷ್ಟೇ. ಸಾಯ್ತು ಇಲ್ಲಿಂದ ಹೊರಡೋದು. ಸರಿ, ನಾಳೆ ಜೋರು. ನಾಳೆ ಜೋರು. ಜೈ ಮಹೇಶ್ಮತಿ. ನಾಳೆ ಫುಲ್ ಆಫ್ವಾ? ಎಷ್ಟು ಟೈಮ್ ಹೋಗ್ತೀರಾ ಮೂವಿಗೆ? ನೋಡೋಣ. ಅವಲೇ ಬುಕ್ಕಿಂಗ್ ಆಗಿರುತ್ತೆ. ಬನ್ನಿ ಗೈಸ್ ಹೋಗೋಣ. ಸರ್ ಮತ್ತೆ ಹೊರಟು ಮನೆಗೆ. ಹಾಂ ಹಂಗೆ ಆಯ್ ಮಾಡಿ. ವ್ಲಾಗ್ ಯೂಟ್ಯೂಬ್ ನೋಡಿ. ಹಾಂ ಸರ್ ಹಾಕಿದ್ರು ನೋಡಿ ಲಾಸ್ಟ್ ಸ್ಟೋರಿ ನೋಡಿ ಸರ್, ಸಬ್ಸ್ಕ್ರೈಬ್ ಮಾಡಿ. ಹಾಂ ಡೈಲಿ ಅನ್ಕೊಂಡಿದ್ದೀನಿ, ಏನು ಮಾಡ್ತೀರೋ ಗೊತ್ತಿಲ್ಲ. ಆಯ್ತು, ಒಳ್ಳೊಳ್ಳೆ ವಾಚ್ ಕಲೆಕ್ಷನ್ಸ್ ಇದೆ ಇಲ್ಲಿ.
ಇಲ್ಲೊಂದು ವಾಚ್ ಇದೆ ಗೈಸ್. ಇದು ಈ ವಾಚ್ ತುಂಬ ಇಷ್ಟ ಆಯ್ತು. ಇದು ವೈಟ್ ಕಲರ್ ಸರ್ ಗರ್ಲ್ಸ್ದಲ್ಲ ಇದು. ವೈಟ್ ಅದೆಷ್ಟು ಹೇಳಿ ಕಾಸ್ಟು ಅವತ್ತಿದೆ ನಾನು ಲಾಸ್ಟ್ ಟೈಮ್ ನೋಡಿ 43,000 ಗೈಸ್ ಈ ಬ್ಲಾಗ್ ನಮ್ಮ ಅಕ್ಕವ್ರು ನೋಡ್ತಾ ಇರ್ತಾರೆ. ಯಾರಾದರೂ ಒಬ್ರು ಗಿಫ್ಟ್ ಮಾಡ್ತಾರೆ ಬರ್ಡೇಗೆ ಮದುವೆಗೆ ಅಂತ ಇದ್ದೀನಿ. ಮದುವೆ ಮಾಡ್ತಾರೆ ಪಕ್ಕ. ಬಾಯ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್. ಗೈಸ್ ಮುಗಿತಿಲ್ಲಿ ವಾಚ್ ಲಿಂಕ್ ಎಲ್ಲ ತೆಗೆಸ್ಕೊಂಡು ಬರ್ತಾ ಇದೀವಿ. ಬಾಯ್ ಸರ್. ಬಾಯ್. ಅಷ್ಟೇ ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ ಗೈಸ್. ಅಣ್ಣ ಗೋಬಿ ಇದೆಯಾ? ಗೋಬಿ 2 ಪ್ಲೇಟ್ ಪಾರ್ಸಲ್ ಮಾಡಿ. 2 ಪ್ಲೇಟ್ ಪಾರ್ಸಲ್ಲು. ಗೈಸ್ ಸ್ಯಾಲ್ರಿ ಆಗೈತೆ ಅದಕ್ಕೆ ಗೋಬಿ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ ನಮ್ಮ ಮನೆಗೆ. ಪಾರ್ಸಲ್ ಆಯಿತು, ತಗೊಂಡು ಹೋಗೋಣ ಬನ್ನಿ. ಗೈಸ್ ಬಂದೆ ಮನೆ ಹತ್ರ. ಮೆಟ್ಲತ್ತ ಫುಲ್ಲು ಸುಸ್ತಾಗಿ ಹೋಗ್ತೀನಿ. ಗೋಬಿ ತಗೊಂಡು ಬಂದಿದ್ದೀನಿ. ಬಂದರೂ ನಿಂಗೆ ಮಲಗಿರ್ತೈತೆ. ಎದೋಳಮ್ಮ, ಆ ಮೊಬೈಲ್ ಕೊಟ್ಟಿದ್ದು ತಪ್ಪಾಯ್ತು ನಿನಗೆ. ಆ ಮೊಬೈಲ್ಗೆ ಹಾಕೊಟ್ವಿ ಯೂಟ್ಯೂಬು. ಹಾಂ ಬೆಳಗಿಂದ ನೋಡು, ಬೆಳಗಿಂದನೇ ನೋಡು. ಇವಾಗ ಗೋಬಿ ತಂದಿರೋದು ದುಡ್ಡು ಕೊಡು. ತಗೊಂಬ ಅಂತ ಹೇಳಿದ್ರೆ ಇವಾಗ ಏನು ತಿನ್ನಲ್ವ ನೀನು? ಗಾಯ್ಸ್ ಊಟ ಮಾಡಿ ಸಿಗ್ತೀವಿ. ಸೊ ಯಾವುದು ಸಿಗೋದೇ ಇಲ್ಲ ಕರೆಕ್ಟಾಗಿ. ಯಾವುದು ಕರೆಕ್ಟಾಗಿ ಸಿಗಲ್ಲ. ಗೈಸ್ ಮೈಕ್ ತಗೊಂಡೋಗ್ಬೇಕಾಗಿತ್ತು, ಮೈಕ್ ಮರ್ತೋದೆ. ಇಲ್ಲಿ ಬಿಸಾಕಿದ್ದೀನಿ ಸುಮ್ಮನೆ. ಮೈಕ್ನ ತಗೊಂಡೋಗ್ಬೇಕಾಯ್ತು ಗೈಸ್. ಇವಾಗ ರಿಗ್ರೆಟ್ ಆಗುತ್ತೆ ಹೊರಗಡೆ ಹೋದಾಗ ತಗೊಂಡೋಗ್ಬೇಕು ಅಂತ. ನಾಳೆಯಿಂದ ತಗೊಂಡೋಗೋಣ. ನಮ್ಮಮ್ಮ ಊಟಕ್ಕೆ ಕರೀತೈತೆ. ಖಾನಾಗೆ ಹೋಗೋಣ ಬನ್ನಿ. ರೈಸ್, ಮುದ್ದೆ, ಪಲ್ಯ, ಬಸ್ಸಾರು ತಿಂದಮೇಲೆ ಸಿಗ್ತೀನಿ. ನಮ್ಮಮ್ಮ ವರ್ಷಕ್ಕೊಂದ್ಸತಿ ಮಾಡ್ತೈತೆ ಮುದ್ದೆ. ಕುತ್ಕೊಂಡೆ ಅಲ್ಲ ಊಟ ಮಾಡ್ತಿರೋದು. ಹಂಗೇನಿಲ್ಲ ಗೈಸ್, ವಾರಕ್ಕೊಂದ್ಸತಿ ತಿಂಗ್ಳಿಗೊಂದ್ಸತಿ ಮಾಡ್ತೈತೆ. ಮನೆಗೆ ಬಂದು ಸ್ವಲ್ಪ ಹೊತ್ತಿದ್ದೆ. ಎಷ್ಟೇ ಬ್ಯುಸಿ ಅಂತೀನಿ ಅಂದರೆ ಆ ರೇಂಜ್ ಬ್ಯುಸಿ ಆಗಿಲ್ಲ. ಅದು ಎಷ್ಟೇ ಟೈಮ್ ಇಲ್ಲ ಅಂದ್ರೂ ಸಮೀರ್ ಅವ್ರಿಗೂ ಸಮೀರ್ ಇಷ್ಟ. ಅವರು ಬೆಳಗ್ಗೆ ನೋಡೋವರೆಗೂ ನಿದ್ದೆನೇ ಬರೋಲ್ಲ ಅಂತ. ನೈಟ್ 3 ಗಂಟೆ ಆಗಲಿ, ಬೆಳಗಿಂದ 3 ಗಂಟೆ ಆಗಲಿ ಆ ವೀಡಿಯೋ ನೋಡೇ ಮಲಗೋದು ನಾನು. ಆ ಥರ ಫುಲ್ ಅಡಿಕ್ಟ್ ಆಗಿದ್ದೀನಿ. ಸೇಮ್ ಇವಾಗ ಕೆಲವ್ರು ಕೇಳ್ತಿದ್ರು, ಏನೈತಿ ನಿಮಗೆ, ಏನು ಇಷ್ಟು ಧೈರ್ಯ, ಯಾವಾಗಿಂದ ಇಷ್ಟು ಧೈರ್ಯ ಬಂದು ನಿಮಗೆ ಕ್ಯಾಮ್ರಾ ಮುಂದೆ ಮಾತಾಡೋ ಧೈರ್ಯ ಅಂತೆಲ್ಲ ಕೇಳ್ತಿದ್ರು. ನನಗೆ ಧೈರ್ಯ ಅಂದರೆ ಹಿಂದೆ ನಾನು ಫಸ್ಟ್ನೇ ವೀಡಿಯೋಯಿಂದನೂ ಹಾಕೊಂಡ್ಬಂದಿದ್ದೀನಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಇನ್ಸ್ಪೈರ್ಡ್ ಬೈ ಸ್ಯಾಮ್ಸಂಗ್ ಇನ್ಸ್ಟಾ ಅಂತ.
ಅವರಿಂದನೇ ನನಗೆ ಧೈರ್ಯ ಬಂದಿರೋದು ಈ ವಿಡಿಯೋ ಮಾಡೋದಕ್ಕೆ. ಅಷ್ಟೇ, ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸಣ್ಣ ವಿಡಿಯೋ ಇದು, ಚಿಕ್ಕ ವಿಡಿಯೋ ಇವತ್ತು, ಜಾಸ್ತಿ ದೊಡ್ಡದೇನಲ್ಲ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಹುಡುಗದೇ ಚಿಲ್ಲು. ಈ ಏಜ್ನಾಗ ಆಡಿದ್ರೆ ಆಟಗಳು ಆಡೋಕ್ಕೆ ಇಲ್ಲ ಅಂದರೆ ಆಟಗಳು ಆಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸ್ವಲ್ಪ ಏಜ್ ದೊಡ್ಡದಾಗ್ತಿದ್ದಂಗೆ. ಸವಿ ಸವಿ ನೆನಪು, ಸವಿ ಸವಿ ಸಾವಿರ ನೆನಪು, ಬಚ್ಚಿಕೊಂಡಿರುವ ಅಚ್ಚಳಿಯದನು ನೆನಪು. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ. ಅಷ್ಟೇ, ಸ್ಟಾರ್ಟ್ ಆದಾಗ ಗುಡ್ ನೈಟ್, ಸಾರಿ ನಿಮಗೆ ಗುಡ್ ಮಾರ್ನಿಂಗ್ ಅಷ್ಟೇ.